ಕಬಡ್ಡಿ ಇದೀಗ ಪಂದ್ಯ ಆರಂಭವಾಗಿದೆ. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ತಂಡದ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ನವೀನ್ ಏಳು ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ 8 ರನ್ಗಳನ್ನು ಹೆಚ್ಚಾಗಿ ಕಾಣಬಹುದು. ದಾಳಿಯಲ್ಲಿ ಸಚಿನ್ ವಾಯುಪೈ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಒಬ್ಬ ಅನುಭವಿ ಆಟಗಾರ. ಲೆಫ್ಟ್ ರೈಡರ್, ರೈಟ್ ಕಾರ್ನರ್ ಭಾಗದಲ್ಲಿ ಭರತ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಂಜು. ದಾಳಿಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಆದರ್ಶ. ಮುಂದಿನ ಪಂದ್ಯಕ್ಕೆ ಶ್ರೀತ KJ ರಮೇಶ್ ಸರ್ ಅವರು. ದಾಳಿಯಲ್ಲಿ YFA ಶ್ರೀ ರಾಮಚಂದ್ರ ಲಯನ್ಸ್ ರಾಜಕೀಯ ಬಾರಿ ಮಂಜು ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಅನೇಕ ಮಂಡ್ಯ ಮೈಸೂರು ಭಾಗದಲ್ಲಿ ನಡೆದಂತಹ ಪ್ರೋ ಕಬಡ್ಡಿಯಲ್ಲಿ ಬೆಸ್ಟ್ ಡಿಫೆಂಡರ್ ಆಗಿ ಆಯ್ಕೆ ಆಗಿದಂತಹ ಮಂಜು ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ತಂಡಕ್ಕೆ ಆಸರಾಗಿದ್ದಾರೆ. ಈ ಭಾರಿ ದಾಳಿಯಲ್ಲಿ ನವೀನ 5 ಆಟಗಾರ ನಡುವೆ. ಹಲೋ, ಮುಂದಿನ ಪಂದ್ಯ 3ನೇ ಪಂದ್ಯ ಕದಮ್ಮ ಕೆನ್ನಾಳ್ ವಿರುದ್ಧ ಸರ್ ಎಂ ವಿಶ್ವೇಶ್ವರಯ್ಯ ರಾಯಲ್ಸ್. ಈ 2 ತಂಡಕ್ಕೆ ಇದು ಪ್ರಥಮ ಕರೆ. ಕದಂಬ ಕೆನ್ನಾಳ್ ವಿರುದ್ಧ ಸರ್ ಎಂ ವಿಶ್ವೇಶ್ವರಯ್ಯ ರಾಯಲ್ಸ್. ದಯಮಾಡಿ 2 ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. 2 ತಂಡಕ್ಕೆ ಇದು ಪ್ರಥಮ ಕರೆ. ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ವಿಶೇಷವಾದಂತಹ ಗ್ಯಾಲರಿ ವ್ಯವಸ್ಥೆ ಇರುತ್ತೆ. ನಾವು ಮತ್ತೆ ಮತ್ತೆ ಹೇಳ್ತಾ ಇರಲ್ಲ, ನಿಂತಿರುವಂತ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ದಯವಿಟ್ಟು ಗ್ಯಾಲರಿಗೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ಆದರ್ಶ ಒಬ್ಬ ಎತ್ತರದ ನಿಲುವಿನ ಆಟಗಾರ. 2-0 ಪಂದ್ಯದ ಆರಂಭಿಕ ಹಂತದಲ್ಲಿ ನಿಧಾನಗತಿಯಲ್ಲಿ 2 ತಂಡದ ಆಟಗಾರರು ಗೇಮ್ ಅನ್ನ ಇಲ್ಲಿ ಕೊಂಡೊಯ್ತಾ ಇದ್ದಾರೆ. ಲೆಫ್ಟ್ ರೈಡ್ ಬೋನಸ್ ಆನ್ ಆಗಿರುವ ಸಂದರ್ಭ. ಮುಂದಿನ ಪಂದ್ಯ ಥರ್ಡ್ ರೈಡ್ ಟು ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಇಟ್ಸ್ ಅ ಡೂ ಆರ್ ಡೈ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಆದರ್ಶ ಸಾಕಷ್ಟು ಪ್ರಯತ್ನ. ಮಿಡ್ ಲೈನ್ ಹತ್ತಿರದಲ್ಲಿದ್ದು ಒಂದು ಅದ್ಭುತವಾದಂತಹ ಟ್ಯಾಕಲ್, ಬಲಿಷ್ಠವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಆಟಗಾರ. ಗೋಡೈ
ವಾಟರ್ ಶಿವ ಅವರು ವೇದಿಕೆ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ವಾಟರ್ ಶಿವ ಅವರು ಈ ಬಾರಿ ನವೀನ್ ಸಾಕಷ್ಟು ಒಳನುಗಿದ್ರಿ. ಭಾರಿ ಬಲಿಷ್ಠವಾದಂತಹ ಒಂದು ಟ್ಯಾಕಲ್. It's 3-2 in favor of Dr. Suraj Ravana, Flaming Eagles. ಈ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಪ್ರೊಫೆಸರ್ ಶ್ರೀಯುತ ಧರ್ಮರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಾಟರ್ ಶಿವ ಅವರು ಆದಷ್ಟು ಬೇಗ ಆಗಮಿಸಿ ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ವಾಟರ್ ಶಿವ ಅವರು ಭಾರಿ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್, ಮಲ್ಟಿಪಲ್ ರೈಡ್ ಒಂದಿಗೆ ಆದರ್ಶ ಅಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. 5-2 in favor of Dr. Suraj Ravana, Flaming Eagles. ಎಸ್ ಭರತ್ ಹಾಗೂ ಮಂಜು ಅವರ ಒಂದು ಕಾಂಬಿನೇಷನ್ ಟ್ಯಾಕಲ್ ಸಾಕಷ್ಟು ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಮುಂದಿನ ಪಂದ್ಯ ಕದಂಬ ಕೆನ್ನಾಳು ವಿರುದ್ಧ ಸರ್ ಎಂ ವಿಶ್ವೇಶ್ವರಯ್ಯ ರಾಯಲ್ಸ್. ಎರಡು ತಂಡದ ನಾಯಕರು ಆದಷ್ಟು ಬೇಗ ಸಿದ್ಧರಾಗಿ. ಎಂಟಿ ರೈಡ್ ಒಂದಿಗೆ ವಾಪಸ್ಸಾದ್ರು. ಮತ್ತೆ ದಾಳಿಯಲ್ಲಿ ನವೀನ್. ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಪ್ರೇಕ್ಷಕರ ಗಮನಕ್ಕೆ ಊಟದ ಕೌಂಟರ್ ಕ್ಲೋಸ್ ಆಗಿರುತ್ತೆ. ಎಲ್ಲ ಗ್ರಾಮಸ್ಥರು ಊಟದ ಕೌಂಟರ್ ಕ್ಲೋಸ್ ಆಗಿರುತ್ತೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ಡಿಸೈಡ್ ರೈಡ್ ಅಲ್ಲಿ ಆದರ್ಶ. ಡಿಫೆನ್ಸಿವ್ ಭಾಗದಲ್ಲಿ ಕೊಂಚ ಗೊಂದಲ ಈ ಬಾರಿ. ಆಟಗಾರ್ ನಿಮ್ಮಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಆಟಗಾರರು ದಯವಿಟ್ಟು ನಿಮ್ಮ ನಡುವೆ ಯಾವುದೇ ರೀತಿಯಾದಂತಹ ವಾದ ವಿವಾದ ಬೇಡ. ಶಿಸ್ತನ್ನು ಕಾಪಾಡಿ. ತೀರ್ಪುಗಾರರ ತೀರ್ಮಾನಕ್ಕೆಲ್ಲ ಆಟಗಾರರು ದಯವಿಟ್ಟು ಬದ್ಧರಾಗಿರ್ಬೇಕು. ದಯವಿಟ್ಟು ಶಿಸ್ತನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಆಟಗಾರರು ಶಿಸ್ತನ್ನು ಕಾಪಾಡಿ ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನು ಆಡಬೇಕು. ದಯವಿಟ್ಟು ಕ್ರೀಡಾಪಟುಗಳು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಬ್ಸ್ಟಿಟ್ಯೂಷನ್ ಮಾಡು ಇಲ್ಲವೇ ಮಾಡಿ ಡಿಸೈಡ್ ರನ್ನಲ್ಲಿ ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಹಿರೇಮರಳಿಯ ರಾಜ. ಒಬ್ಬ ಬಲಿಷ್ಠ ದಾಳಿಗಳ 6 ಆಟಗಾರ ನಡುವೆ ಭಾರಿ ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 6-5 ಒಂದು ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ, ಫ್ಲೇಮಿಂಗ್ ಈಗಲ್ಸ್. ನವೀನ್ ಕ್ವಿಕ್ ಆದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ಸಾದ್ರು.
7-6 ಒಂದು ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಮಧ್ಯ ದಾಳಿಯಲ್ಲಿ ಜರ್ಸಿ ನಂಬರ್ 2 ಆದರ್ಶ ಎತ್ತರದ ನಿಲುವಿನ ಆಟಗಾರ ಈ ಬಾರಿ ಎಂಟಿರಾಡೋದಕ್ಕೆ ವಾಪಸ್ ಆದ್ರು. ಮಧ್ಯ ದಾಳಿಯಲ್ಲಿ ರಾಜ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಎಂಟಿರಾಡೋದಕ್ಕೆ ವಾಪಸ್ ಆಗಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕದಂಬ ಕಪ್ 2026ರ ಎಲ್ಲ ಪಂದ್ಯಗಳನ್ನ ವೀಕ್ಷಿಸಬಹುದು. ದಾಳಿಯಲ್ಲಿ ರಾಜ ಒಬ್ಬ ಬಲಿಷ್ಠ ದಾಳಿಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿದ ಒಂದು ದೇಹದಾಢ್ಯತನ ಹೊಂದಿರುವಂತಹ ಆಟಗಾರ. 5 ಆಟಗಾರ ನಡುವ ಸಾಕಷ್ಟು ವೇಗದ ದಾಳಿ ಈ ಬಾರಿ. ಮ್ಯಾಟ್ ಟೇಪ್ ನೀಡಿ ಕದಂಬ ಯುವಕರ ಬಳಗ ಕೆನ್ನಾಳು ಪಾಂಡಪುರ ತಾಲೂಕು ಇವರ ಆಶ್ರಯದಲ್ಲಿ ಕದಂಬ ಕಪ್ 2026 ಪ್ರತಿಷ್ಠಿತ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಗಳು ಈಗಾಗಲೇ ದ್ವಿತೀಯ ಪಂದ್ಯ ಆರಂಭಗೊಂಡಿದೆ. 8 ತಂಡಗಳಿಗೂ ಸಹ ಫ್ರಾಂಚೈಸಿಗಳನ್ನು ಒಳಗೊಂಡಿರುವಂತಹ ಈ ಒಂದು ಪ್ರತಿಷ್ಠಿತ ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿ. ಮುಂದಿನ ಪಂದ್ಯಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿರುವಂತಹ ಆಟಗಾರರು, ಆ ತಂಡದ ಮ್ಯಾನೇಜರ್ ಟೀಮ್ ಲೀಸ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೇವೆ. ಟೀಮ್ ಲೀಸ್ಟ್ ಅನ್ನ ನೀಡಿ ಆ ರಿಜಿಸ್ಟರ್ ಫಾರಂ ಅನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ರ. ದಯವಿಟ್ಟು ತಮ್ಮೆಲ್ಲರಿಗೂ ಆಸನದ ವ್ಯವಸ್ಥೆ ಇದೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ ಡಿಸೈಡರ್ ನಲ್ಲಿ ಆದರ್ಶ. ಈ ಬಾರಿ ಉದಯ ಅವರಿಂದ ಅದ್ಭುತವಾದಂತಹ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಲ್ಲಿ ಒಬ್ಬ ಬಲಿಷ್ಠ ಡಿಫೆಂಡರ್ ಉದಯ್. ಫಸ್ಟ್ ಹ್ಯಾಂಡೆಡ್ ಆರೋಗ್ಯ ಇಲಾಖೆ
ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಕಿರಣ್ ಮಲ್ಯರವರು ಎಂ ಶೆಟ್ಟಳ್ಳಿ ಇವರು ಆಗಮಿಸಿದವರು ಅವರಿಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸಂದೇಶ್ ಅವರು ಕಳಸವಾಡಿ ಇವರು ಸಹ ಆಗಮಿಸಿದರೆ ಅವರಿಗೆ ಕದಂಬ ಯುವಕರ ಬೆಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾಡಿ ದಾಳಿಯಲ್ಲಿ ರಾಜ ಮಂಜು ಅವರಿಂದ ಒಂದು ಅಡ್ವಾನ್ಸ್ ಟ್ಯಾಕಲ್, ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗಿದ್ದಾರೆ.
ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 8-7 YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡ ಪರವಾಗಿ. ದಾಳಿಯಲ್ಲಿ ನವೀನ್ ಒಂದು ಉತ್ತಮವಾದಂತಹ ಕಿಕ್ ಮುಖೇನ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಸಮಬಲ ಹೋರಾಟದಲ್ಲಿ ಪಂದ್ಯ. ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾದರು. 9-8 1 ಅಂಕದ ಮುನ್ನಡೆಯಲ್ಲಿ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್. ಕದಮ್ಮ ಯುವಕರ ಬಳಗ ಕೆನ್ನಾಳು ಅದು ಪ್ರತಿಷ್ಠಿತ ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿ. ದಾಳಿಯಲ್ಲಿ ಅರ್ಜುನ್ ಚುರುಕಿನ ಪಾದಗಳ ಚಲನೆಯೊಂದಿಗೆ 4 ಆಟಗಾರರ ನಡುವೆ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಅರ್ಜುನ್ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ನವೀನ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಚಿಕ್ಕಮಂಡಿಯ ಮೂಲದ ಆಟಗಾರ. ಈ ಬಾರಿ 6 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 10-9 ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಪರವಾಗಿ. ಈ ಭಾರಿ ದಾಳಿಯಲ್ಲಿ ಮಂಡ್ಯದ ಬಾಹುಬಲಿ ರಾಜ ದಾಳಿಯಲ್ಲಿ ಆದರ್ಶ ಅಸಿಸ್ಟೆಂಟ್ ಸ್ಕೋರರ್ ಅಫಿಷಿಯಲ್ ಟೈಮ್ ಔಟ್ ನಲ್ಲಿ ತರಬೇತುದಾರರಲ್ಲಿ ಕೋಚ್ ಮಾಡುವಂತಿಲ್ಲ. 2 ತಂಡದ ತರಬೇತುದಾರರ ಗಮನಕ್ಕೆ.
Start right, do or die. ದಾಳಿಯಲ್ಲಿ ಅರ್ಜುನ್ do or die. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 11-10 11-10 ಒಂದು ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್. ನಾಲ್ಕು ಆಟಗಾರ ನಡುವೆ ಆದರ್ಶ ಮಧ್ಯ ದಾಳಿಯಲ್ಲಿ ಅರ್ಜುನ್ ಜರ್ಸಿ ನಂಬರ್ 3ರ ಆಟಗಾರ. ಈ ಬಾರಿ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ 11, ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ 10. ಮುಂದಿನ ಹಾಫ್ ಟೈಮ್ ಸ್ಕೋರ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ 11, ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ 10. ಕೇವಲ ಒಂದು ಅಂಕದ ಮುನ್ನಡೆಯಲ್ಲಿ ಒಂದು ಪಂದ್ಯ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ದಾಳಿಯಲ್ಲಿ ಮಂಡ್ಯದ ರಾಜ ಒಬ್ಬ ಬಲಿಷ್ಠ ಆಟಗಾರ. ಬಾರಿ ನವೀನ್ ರವರಿಂದ ಒಂದೊಳ್ಳೆ ಆಂಕಲ್ ಬಂತು. ನಂತರದಲ್ಲಿ ಮಂಜು ಹಾಗೂ ಭರತ್ ಹಾಗೂ ಸಹ ಆಟಗಾರ ಅದ್ಭುತವಾದಂತಹ ಒಂದು ಸಪೋರ್ಟ್ ನೀಡಿದ್ದಾರೆ. 12-10 12-10 2 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ದಾಳಿಯಲ್ಲಿ ಆದರ್ಶ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. 3 ಆಟಗಾರ ನಡುವೆ ಡಿಫೆನ್ಸ್ ಭಾಗದಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿ ಅಂಕವನ್ನು ಪಡ್ಕೊಳ್ತಾರೆ ಅಂತೇಳಿ. ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಒಂದು ಪ್ರೋ ಮಾದರಿಯ ರೀತಿಯಲ್ಲಿ ಪಂದ್ಯಾವಳಿಯನ್ನು ಆಡೋದಕ್ಕೆ ಒಂದೊಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಕದಂಬ ಯುವಕರ ಬಳಗ. ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಶ್ರೀಯುತ ಹರೀಶ್ ಕೆನ್ನಾಳು, ಶ್ರೀಯುತ ಹರ್ಷಿತ್ ಕೆನ್ನಾಳು, ಶ್ರೀಯುತ ಪ್ರಮೋದ್ ಕೆನ್ನಾಳು, ಶ್ರೀಯುತ ರಾಕೇಶ್ ಕೆನ್ನಾಳು, ಶ್ರೀಯುತ ದೇವರಾಜ್ ಕೆನ್ನಾಳು, ಶ್ರೀಯುತ ನಾಗೇಶ್ ಕೆನ್ನಾಳು, ಹಾಗೆ ಶ್ರೀಯುತ ಪದ್ದಣ್ಣ ಕೆನ್ನಾಳು ಹಾಗೂ ಕದಂಬ ಯುವಕರ ಬಳಗದ ಎಲ್ಲ ಸದಸ್ಯರು ಹಾಗೂ ಸ್ನೇಹಿತರ ಜೊತೆಗೂಡಿ
ಈ ಒಂದು ಕದಂಬ ಕಪ್ 2026 ಬಹಳ ಅದ್ಭುತವಾಗಿ ಆಯೋಜನೆಗೊಂಡಿದೆ. ಉತ್ತಮವಾದಂತಹ ಟ್ಯಾಕಲ್. ಥರ್ಡ್ ರೈಟ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಆದರ್ಶ ಈ ಬಾರಿ ಅದ್ಭುತವಾದಂತಹ ಎಸ್ಕೇಪ್ ಇಲ್ಲಿ ಆದರ್ಶ. ಮಲ್ಟಿಪಲ್ ರೈಡ್ ನೊಂದಿಗೆ ತಂಡಕ್ಕೆ ಅವಸರ ಆಗ್ತಾ ಇದ್ದಾನೆ ಆದರ್ಶ. ದಾಳಿಯಲ್ಲಿ ಉದಯ್ ಬಿದರಕೋಟೆ ಮೂಲದ ಆಟಗಾರ. ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದೊಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಬಾರಿ ದಾಳಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. 15-12 ಈ ಬಾರಿ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. 1+2 3 ಪಾಯಿಂಟ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಹಾಗೆ ದಾಳಿಗಾರಿಗೆ ಒಂದು ಬೋನಸ್ ಅಂಕಲ್ಲಿ ಲಭಿಸ್ತಾ ಇದೆ. ಈ ಮೂಲಕ ಸ್ಕೋರ್ 18-13 18-13 ಇನ್ ಫೇವರ್ ಆಫ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಮಂಜು ಸಾಯಿ ಹಾಸ್ಟೆಲ್ನಲ್ಲಿ ಕಬಡ್ಡಿಯ ತರಬೇತಿಯನ್ನು ಹೊಂದಿ ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನಡೆಸಿದಂತಹ ಆಟಗಾರ. ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಒಂದು ಎಂಟಿ ಆಟೋದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ರಾಜ ಎತ್ತರದ ನಿಲುವಿನ ಆಟಗಾರ ಲೆಫ್ಟ್ ರೈಡರ್. 18-13 ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಪ್ರಮುಖ ದಾಳಿಗನಾಗಿ ಕಾಣಿಸ್ಕೊಳ್ತಾ ಇದ್ರು. ಈ ಬಾರಿ ಒಂದೊಳ್ಳೆ ಟೈ ಹೋಲ್ಡ್ ಸಂಜು ಅವರಿಂದ. ಹತ್ತೊಂಬತ್ತು 13 ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಪರವಾಗಿ ದಾಳಿಯಲ್ಲಿ ನವೀನ. ಕದಂಬ ಯುವಕರ ಬಳಗ ಕೆನ್ನಾಳು ಕದಂಬ ಕಪ್ 2026 ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಸಾರಥ್ಯದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಮತ್ತು ದಾಳಿಯಲ್ಲಿ ಅರ್ಜುನ್ ಒಬ್ಬ ಯುವ ದಾಳಿಗಾರ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಡಿಫೆನ್ಸ್ ಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಸಾಕಷ್ಟು ಒಳಗೆ ಭಾರಿ ರನ್ನಿಂಗ್ ಬೋನಸ್ ಮೂಲಕ ತಂಡಕ್ಕೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. 19-14 ಥರ್ಡ್ ರೈಟ್. ಟು ಆರ್ ಟೈ ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೈಡ್ ಅಲ್ಲಿ ಆದರ್ಶ ನಿರಂತರವಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಪ್ರಮುಖ ದಾಳಿಗಾರನಾಗಿ ದಾಳಿ ವಿಭಾಗದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ.
20-14 20-14 in favor of Dr. Suraj Ravina Flaming Eagles. ಎಂಟು ತಂಡದ ಆಟಗಾರರ ಗಮನಕ್ಕೆ, ತಂಡದ ಮಾಲೀಕರು, ತಂಡದ ನಾಯಕರ ಗಮನಕ್ಕೆ, ನಾಳೆ ಮಧ್ಯಾಹ್ನ 1 ಗಂಟೆಯಿಂದಲೇ ಪಂದ್ಯಗಳು ಆರಂಭವಾಗುತ್ತೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು, 8 ತಂಡದ ಆಟಗಾರರು, ಮಾಲೀಕರು ನಾಳೆ ಮಧ್ಯಾಹ್ನ ಸರಿಯಾಗಿ 1 ಗಂಟೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ರನ್ನರ್ ಸೆಲ್ಫ್ ಔಟ್ ಆಗೋದ್ರ ಮೂಲಕ 1 ಅಂಕದ ಸೆಲ್ಫ್ ಆಗ್ತಾ ಇದೆ. ವೈಎಫ್ಐ ಶನಿಯನ್ ರಾಮಚಂದ್ರ ಲಯನ್ಸ್ ತಂಡಕ್ಕೆ ದಾಳಿಯಲ್ಲಿ ರಾಜ ನವೀನ್ ಅವರಿಂದ ಡಬಲ್ ಟೈ ಹೋಲ್ಡ್, ಬಲಿಷ್ಠವಾದಂತಹ ಒಂದು ಟ್ಯಾಕಲ್. 21-15 6 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ದೇವ್ಕಿರಾಡೊಂದಿಗೆ ವಾಪಸ್ ಆಗಿದ್ದಾರೆ. ನಿಧಾನಗತಿಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಆಟಗಾರರು ಗೇಮ್ ಅನ್ನು ಸ್ಲೋ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಅರ್ಜುನ್ ಬೇಕಾದಂತಹ ದಾಳಿ, ಯಾವುದೇ ಅಂಕಲದ ಒಂದು ಎಂಟಿರಾಡೊಂದಿಗೆ ವಾಪಸ್ ಆಗಿದ್ದಾರೆ. 21-15 6 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಸಾಕಷ್ಟು ವೇಗದ ದಾಳಿ, ಆದ್ರೆ ಯಾವುದೇ ಅಂಕ ಇಲ್ಲದೆ ಎಂಟಿರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಐದು ಆಟಗಾರ ನಡುವೆ ಆದಿ official timeout. ಈ ಒಂದು ಕಬಡ್ಡಿ ಪಂದ್ಯದೊಳಗೆ ಕ್ಯಾತ್ನಳ್ಳಿಯ ಹೆಸರಾಂತ ಕಬಡ್ಡಿ ತರಬೇತುದಾರರಾಗಿರುವಂತಹ ಶ್ರೀಯುತ ತುಳಸಿದಾಸ್ರವರು ಆಗಮಿಸಿದರೆ, ಶ್ರೀಯುತ ತುಳಸಿದಾಸ್ರವರಿಗೆ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಶ್ರೀಯುತ ತುಳಸಿದಾಸ್ ಕ್ಯಾತ್ನಳ್ಳಿರವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಥರ್ಡ್ ರೈಟ್, ಡೂ ಆರ್ ಡೈ. ಅಲ್ಲಿ ಎಲ್ಇಡಿ ಮುಂಭಾಗದಲ್ಲಿ ಕೂತಂತ ಒಂದ್ ಸ್ವಲ್ಪ ಸೈಡಿಗೆ ಬನ್ನಿ. ಅಲ್ಲಿ ಕೆಳಗಡೆ ಏನು ಸಪೋರ್ಟ್ ಇಲ್ಲ, ಅಲ್ಲಿ ಕುತ್ಕೊಳ್ಬೇಡಿ. ಉತ್ತಮವಾದಂತ ಟ್ಯಾಕಲ್. ವೇಟ್ ಸ್ವಲ್ಪ ಇರಮದ ಕೋರಿಕೆ ವೈಎಫ್ಎ ಶನಿಯನ್ ರಾಮಚಂದ್ರ ಲಯನ್ಸ್. Third right, 2 on 5.
ಹಾಡು ಇಲ್ಲವೇ ಮಡಿ ಕರೋ ಯಮ್ಮರು ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ದಾಳಿಯಲ್ಲಿ ಅರ್ಜುನ್ ಡುಬ್ಕಿ ಹೊಡೆಯೋದು ಪ್ರಯತ್ನ, ಭಾರಿ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ಮತ್ತು ದಾಳಿಯಲ್ಲಿ ಆದರ್ಶ 22-16 ಏಕಾಂಗಿಯಾಗಿ ಡ್ಯಾಶ್ ಹೊಡೆಯುವ ಪ್ರಯತ್ನ, ಭಾರಿ ಮಲ್ಟಿಪಲ್ ಪಾಯಿಂಟ್ ಸೇರ್ಪಡಾಗ್ತಾ ಇದೆ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡಕ್ಕೆ. ಪ್ರಮೋದ್ ಗ್ರೌಂಡ್ ಕಡೆ ಬನ್ನಿ. ಪ್ರಮೋದ್ ಸಾಕಷ್ಟು ಪ್ರಯತ್ನ ಇದೆ, ಬಾರಿ ಬಲಿಷ್ಠವಾದಂತಹ ಒಂದು ಟ್ಯಾಕಲ್. 25-16 25-16 ಇನ್ ಫೇವರ್ ಆಫ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್. ಮತ್ತೆ ದಾಳಿಯಲ್ಲಿ ನವೀನ, ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಬ್ಬರು ಡಿಫೆಂಡರ್ಗಳ ನಡುವೆ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಜರ್ಸಿ ನಂಬರ್ 17 ಪೃಥ್ವಿ ಗುಂಡ ಅವರು ದಾಳಿಯನ್ನು ಮಾಡಿ 3 ಅಂಕವನ್ನು ಪಡ್ಕೊಂಡು ಬಂದ್ರೆ ಅವರ ಸ್ನೇಹಿತರಾಗಿರುವಂತಹ ಯಶ್ ಅವ್ರ ಕಡೆಯಿಂದ 500 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ ಇದೆ. ಉದಯ್ ಬಿದರಕೋಟೆ ಅದ್ಭುತವಾದಂತಹ ದಾಳಿ. ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಕ್ಯಾಪ್ಟನ್ 5 ಮಿನಿಟ್ಸ್ ಸ್ಕೋರ್ 25-18 25-18 7 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್. ದಾಳಿಯಲ್ಲಿ ಆದರ್ಶ, ಭಾರಿ ಉದಯ, ಅದ್ಭುತವಾದ ಟ್ಯಾಕಲ್. ವಾಯಪ್ಪೆ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಒಬ್ಬ ಪ್ರಮುಖ ಆಟಗಾರನಾಗಿ ಉದಯ್ ತಂಡಕ್ಕೆ ಇಲ್ಲಿ ಆಸರೆ ಆಗ್ತಾ ಇದ್ದಾನೆ. 25-19 ಎರಡು ತಂಡದ ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ತರಬೇತುದಾರರಾಗಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಂದೀಶ್ ರವರು, ಹಾಗೆ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ತರಬೇತುದಾರರಾಗಿ ನೂತನ್ ಕೆ ಅವರು ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಸಾಕಷ್ಟು ಅನುಭವಿ ತರಬೇತುದಾರರನ್ನ ಸಹ ಒಂದು ಪ್ರತಿಷ್ಠಿತ ಪ್ರೊ ಕಬಡ್ಡಿ ಲೀಗ್ ನಲ್ಲಿ ಕಾಣಬಹುದು. 25-19 6 ಅಂಕದ ಅಂತರ. ದಾಳಿಯಲ್ಲಿ ರಾಜ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ರೈಟ್ ಕಾರ್ನ್ ಭಾಗದಲ್ಲಿ ಸಚಿನ್, ಲೆಫ್ಟ್ ಕಾರ್ನ್ ಭಾಗದಲ್ಲಿ ಮಂಜು. ಸಾಕಷ್ಟು ಪ್ರಯತ್ನ ನಡೀತಾ ಇತ್ತು, ಆದ್ರೆ ದ್ವೈತಿಯಾದಂತಹ ಟ್ಯಾಕಲ್, ಕಾರ್ನರ್ಗಳ ಒಂದು ಕಾಂಬಿನೇಷನ್. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 26-19 7 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಮುಂದಿನ ಪಂದ್ಯ ಕದಂಬ ಕೆನ್ನಾಳ್ ವಿರುದ್ಧ ಸರ್ವಂ ವಿಶ್ವೇಶ್ವರಯ್ಯ ರಾಯಲ್. ಎರಡು ತಂಡಕ್ಕೆ ಈಗ ಅಂತಿಮ ಕರೆಯನ್ನು ಕೊಡ್ತಾ ಇದ್ವಿ. ದಯಮಾಡಿ ಎರಡು ತಂಡದ ಆಟಗಾರರು ಪ್ರವೇಶ ದ್ವಾರದ ಹತ್ರ ಬಂದು ಸ್ಪರ್ಧೆ ಮಾಡಿಕೊಳ್ಬೇಕು. ಮತ್ತು ದಾಳಿಯಲ್ಲಿ ಅರ್ಜುನ್ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ, ಟಚ್ ಮಾಡುವಂತ ಪ್ರಯತ್ನ ಕೂಡ ಇತ್ತು, ಆದ್ರೆ ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ಆಟದೊಂದಿಗೆ ವಾಪಸ್ ಆದ್ರು. ಕೆನ್ನಾಡಿನ ಸ್ಥಳೀಯ ಪ್ರತಿಭೆ ಪೃಥ್ವಿ ಗುಂಡ ಅವರು ಡಾಕ್ಟರ್ ಸೂರಜ್ ರೇವಣ್ಣ
ಫ್ಲೇಮಿಂಗ್ ಈಗಲ್ಸ್ ತಂಡದಲ್ಲಿ ಜರ್ಸಿ ನಂಬರ್ 17ರಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಅವರು ದಾಳಿಯಲ್ಲಿ 3 ಅಂಕವನ್ನು ಪಡ್ಕೊಂಡು ಬಂದ್ರೆ ನಿಮ್ಮ ಸ್ನೇಹಿತರಾಗಿರುವಂತಹ ಯಶ್ ಅವರ ಕಡೆಯಿಂದ 500 ರೂಪಾಯಿಗಳ ವಿಶೇಷ ಬಹುಮಾನ ಇದೆ. ಕ್ಯಾಪ್ಟನ್, ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 26-19 7 ಅಂಕದ ಅಂತರದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಈ ಬಾರಿ सुपर सुपर राइड, what a escape! जिंकले जिंका ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅರ್ಜುನ ಸಂಪೂರ್ಣ ಸಂಘದೊಂದಿಗೆ ವಾಪಸ್ ಆಗಿದ್ದಾರೆ. 27-22 ಮತ್ತೆ ದಾಳಿಯಲ್ಲಿ ಅರ್ಜುನ. ಕ್ಯಾಪ್ಟನ್, ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕ್ಯಾಪ್ಟನ್, ಲಾಸ್ಟ್ 2 ಮಿನಿಟ್ಸ್ ಟು ಗೋ. 27-23 4 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ವಾಟ್ ಅ ಮ್ಯಾಚ್, ವಾಟ್ ಅ ಕಮ್ ಬ್ಯಾಕ್. YFI ಸನಿ ಅಂಡ್ ರಾಮಚಂದ್ರ ಅಲಯನ್ಸ್ ಈ ಬಾರಿ ನವೀನ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಅಂದ್ರೆ ಒಬ್ಬ. Yes! What a catch! What a comeback! 27-26 ಜಾಲೆ ಜಾಲೆ. ಇದಪ್ಪ ಕಬಡ್ಡಿ, ಎಂಥ ಒಂದು ಕಮ್ಬ್ಯಾಕ್. ನಾನಾಗ್ಲೇ ಹೇಳಿಲ್ವಾ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. Yes, 27-26 1 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ದಾಳಿಯಲ್ಲಿ ಅರ್ಜುನ, ಒಬ್ಬ ಜೂನಿಯರ್ ರಾಷ್ಟ್ರೀಯ ತಾರೆ. ಈ ಪಂದ್ಯಾವಳಿಯ ಒಬ್ಬ ಅದ್ಭುತವಾದಂತಹ ದಾಳಿಗಾರ, ಪಂದ್ಯಕ್ಕೆ ತಿರುಮಲ ನಡೆದಂತಹ ಆಟಗಾರ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಆದರ್ಶ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಇಪ್ಪತ್ತೇಳು 26 ದಾಳಿಯಲ್ಲಿ ಅರ್ಜುನ್. ಮಂಜುಹಾ
ಲೆಫ್ಟ್ ಕಾರ್ನರ್ ಹಾಗೂ ಲೆಫ್ಟ್ ಇನ್ ಭಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್. ಇಪ್ಪತ್ತೆಂಟು 26 2 ಅಂಕದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಒಂದು ಅದ್ಭುತವಾದಂತಹ ಪಂದ್ಯ. ಕೊನೆಯ ಕ್ಷಣದವರೆಗೂ ಸಹ ಸಾಕಷ್ಟು ಹೋರಾಟವನ್ನು ನಡೆಸಿಕೊಂಡಂತಹ ವಾಯಪೆ ಸನಿ ಅಂಡ್ ರಾಮಚಂದ್ರ ಲಯನ್ಸ್. ಎಸ್ ರೈಡರ್ ಔಟ್. ಸಮಯ ಮುಕ್ತಾಯಗೊಂಡಿದೆ. ಎಸ್ 1 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಒಂದು ಜೋರ ಚಪ್ಪಾಳೆ ಬರಲಿ ಎರಡು ತಂಡದ ಆಟಗಾರರಿಗೆ. ಅಪ್ಪು ಡ್ಯಾನ್ಸ್ ಕಂಪನಿ ಪಾಂಡಪುರ ಬೇಗ ಬನ್ನಿ. ಹಾಗೆ ರಾಯಲ್ ಅಂತಿಮ ಕರೆಯನ್ನು ಕೊಟ್ಟಿದ್ದೀವಿ. ದಯಮಾಡಿ ಪ್ರವೇಶ ದ್ವಾರದ ಹತ್ರ ಬರಬೇಕಾಗಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ವಿನಂತಿಸ್ತಾ ಇದ್ದೀವಿ. ಈ ಒಂದು ಪಂದ್ಯಾವಳಿಗೆ ತೀರ್ಪುಗಾರರಾಗಿ